ಓಕೆ. ನಮಸ್ಕಾರ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ತಮ್ಮೆದುರಿಗೆ ನಾನೇ ರಚಿಸಿರುವಂತಹ ಒಂದು ಆಧುನಿಕ ವಚನವನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯ ಶುಚಿ ಮಾಡಿದರೇನು ಫಲ, ತನುವ ಶುಚಿ ಮಾಡಿದರೇನು ಫಲ. ಮನೆಯ ಶುಚಿ ಮಾಡಿದರೇನು ಫಲ, ತನುವ ಶುಚಿ ಮಾಡಿದರೇನು ಫಲ. ಮನವ ಶುಚಿ ಮಾಡಿಕೋ ಮೊದಲೆಂದ ನಮ್ಮ ಕಲಾ ಸಂಗಮನ. ಮನವ ಶುಚಿ ಮಾಡಿಕೋ ಮೊದಲೆಂದ ನಮ್ಮ ಕಲಾ ಸಂಗಮನ. ಡಿಯರ್ ಫ್ರೆಂಡ್ಸ್, ಸೊ ಈ ವಚನದ ಮೂಲಕ ನಾನು ನಿಮಗೆ ಹೇಳೋಕ್ಕೆ ಬಯಸ್ತಾ ಇರೋದೇನೆಂದರೆ, ನಾವು ಮನೆಯನ್ನು ಎಷ್ಟೇ ಸ್ವಚ್ಛ ಮಾಡಿದರೂ, ಎಷ್ಟೇ ಅದನ್ನು ತೊಳೆದರೂ ಏನೇನೂ ಉಪಯೋಗ ಇಲ್ಲ. ನಮ್ಮ ತನು ಕೂಡ ಎಷ್ಟೇ ಸುಂದರವಾಗಿಟ್ಕೊಂಡ್ರು, ಎಷ್ಟೇ ಸ್ವಚ್ಛ ಮಾಡಿಕೊಂಡ್ರೂ ಏನೂ ಉಪಯೋಗ ಇಲ್ಲ. ಇವು ಎರಡಕ್ಕಿಂತಲೂ ಮುಖ್ಯವಾಗಿ ನಾವು ಸ್ವಚ್ಛವಾಗಿ ಮಾಡ್ಕೋಬೇಕಾಗಿರುವಂಥದ್ದು ನಮ್ಮ ಮನಸ್ಸನ್ನು. ಮನಸ್ಸಿನ ಪರಿಶುದ್ಧತೆ ಬಹಳ ಮುಖ್ಯವಾದಂಥದ್ದು. ಯಾರು ಮನಸ್ಸಿನಿಂದ ಪರಿಶುದ್ಧವಾಗಿರ್ತಾರೋ ಅವರು ಸರ್ವರಿಗೂ ಪ್ರಿಯರಾಗ್ತಾರೆ, ಭಗವಂತನಿಗೂ ಕೂಡ ಪ್ರಿಯರಾಗ್ತಾರೆ. ಮನಸ್ಸಿನ ಪರಿಶುದ್ಧತೆ ಬಹಳ ಮುಖ್ಯ. ಯಾವತ್ತೂ ಕೂಡ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಬಹಳ ಜನರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗೆಯೇ ಆಂತರಿಕ ಈ ಒಂದು ಪರಿಶುದ್ಧತೆ ಕೂಡ ಭಗವಂತನಿಗೂ ಮತ್ತು ಇಡೀ ಜಗತ್ತಿಗೂ ಕೂಡ ಪ್ರಿಯವಾಗುತ್ತೆ. ಹಾಗಾಗಿ ನಾವು ಪರಿಶುದ್ಧ ಮನಸ್ಸಿನಿಂದ ಏನೇ ಮಾಡಿದರೂ ಕೂಡ ಅದು ದೇವರ ಪ್ರೀತ್ಯರ್ಥವಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.